Question number 8. If x equal to a cos square theta and y equal to b sin square theta, then dy by dx is. ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಎರಡೂ ಕೊಟ್ಟಿರೋ ಫಂಕ್ಷನ್ನ ಎರಡು ಬರ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ, ಇದನ್ನು ಈ ರೀತಿ ಬರ್ಕೊಂಡ್ರ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದನ್ನ ನಾವು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಅದೇ ರೀತಿ ಇದನ್ನು ಸಹ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಥೀಟಾ. ಓಕೆ, ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋಣ, ಇದನ್ನು ಸಹ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ, ಇಲ್ಲಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಾ. ಇಲ್ಲೂ ಅಷ್ಟೇ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಥೀಟಾ. ಇಷ್ಟು ಕ್ಲಿಯರ್? ಸೊ ಅದನ್ನ ಇಲ್ಲಿ ಬರೀತಾ ಇದೆ. ಓಕೆ, ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇರೋದ್ರೆ ಥೀಟಾ ಆಯಿತು. ನೆಕ್ಸ್ಟ್ ಎ ಕಾನ್ಸ್ಟೆಂಟ್ ಇದೆ, ಸೊ ಎ ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ನಾವು ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ಇದನ್ನ ಕಾಸ್ ಥೀಟಾ ಬದಲು ಎಕ್ಸ್ ಅಂತ ತಗೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ನಾವು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2x. ಅಂದರೆ ಎಕ್ಸ್ ಜಾಗದಲ್ಲಿ ಇಲ್ಲಿ ಕಾಸ್ ಥೀಟಾ ಇರೋದ್ರಿಂದ ನಾವೇನು ಮಾಡ್ತೀವಿ, 2 ಕಾಸ್ ಥೀಟಾ ಇದೆ, ಸೊ ಥೀಟಾ ಅಂತ ಬರ್ಕೊಂಡು. ಅರ್ಥ ಆಯಿತು? ಅಗೈನ್ ಕಾಸ್ ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿ, ಸೊ ಏನಾಯ್ತು, ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಡಿ ಎಕ್ಸ್ ಡಿವೈಡೆಡ್ ಬೈ ಡಿಟಾ ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಹೇಗೆ ಬರ್ಕೊಳ್ಳಿ, 2a ಓಕೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಕ್ಲಿಯರ್? ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಗಂಟ ಆಯ್ತಲ್ಲ, ಅದೇ ರೀತಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ವೈನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಸ್ ಈಕ್ವಲ್ ಟು, ಬಿ ಕಾನ್ಸ್ಟೆಂಟ್ ಇದೆ, ಸೊ ಬಿ ಹಾಗೆ ಬರ್ಕೊಳ್ಳಿ. ಓಕೆ, ಸೈನ್ ಸ್ಕ್ವೇರ್ ಥೀಟಾ ಅಗೇನ್ ಇದು ಇನ್ ಟರ್ಮ್ಸ್ ಆಫ್ ಸೈನ್ ರೂಲ್. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಸ್ ಮಾಡಿದ್ರೆ 2x ಸ್ಕ್ವೇರ್, ಆದರೆ ಎಕ್ಸ್ ಜಾಗದಲ್ಲಿ ಇಲ್ಲೇನಿದೆ, ಸೈನ್ ಥೀಟಾ. ಓಕೆ, ಆದ್ದರಿಂದ ನಾವೇನು ಮಾಡ್ತೀವಿ, 2 ಸೈನ್ ಥೀಟಾ ಅಂತ ಬರಿತಾ ಇದ್ದೀವಿ. ಅಗೇನ್ ಸೈನ್ ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಥೀಟಾ ಆಗುತ್ತೆ, ಸೊ ಅದನ್ನ ಇಲ್ಲಿ ಬರ್ತಿದ್ದೀವಿ. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ಬೇಕಾದ್ರೆ ನೆಕ್ಸ್ಟ್ ನೀವು ಇದನ್ನು ಆಲ್ಟರ್ ಮಾಡ್ಬೋದು, ಟೆಸ್ಟ್ 2 ಇಂಟು ಬಿ. ಓಕೆ, ಸೈನ್ ಫಸ್ಟ್ ಕಾಸ್ ಬರ್ಕೊಳ್ಳಿ, ಆಮೇಲೆ ಸೈನ್ ಥೀಟಾ ಅಂತ ಬರ್ಕೊಳ್ಳಿ, ಯಾಕಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ಗೆ ಈಸಿ ಆಗುತ್ತೆ. ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಡಿ ಎಕ್ಸ್ ಬೈ ಡಿಟಾ ನಮಗೆ ಡಿ ವೈ ಬೈ ಡಿಟಾ ಎರಡೂ ಸಿಕ್ಕಿದೆ. ಸೊ ನಾವೇನು ಮಾಡಬೇಕು, ಸೊ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಅರ್ಥ ಏನು ಗೊತ್ತಾ, ಈ ಡಿ ವೈ ಬೈ ಡಿಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿಟಾ. ಸೊ ಹಂಗಾರೆ ಈ ಫಸ್ಟ್ ಆನ್ಸರ್ನ ಇಲ್ಲಿ ಮೇಲೆ ಬರ್ಕೊಳ್ಳಿ, ದಟ್ ಈಸ್ ಮೈನಸ್ 2b ಇಂಟು ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ, ಇಲ್ಲೂ ಅಷ್ಟೇ ಮೈನಸ್ 2a ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಎಷ್ಟು ಕ್ಲಿಯರ್? 2 ಕ್ಯಾನ್ಸಲ್, ಇಲ್ಲೂ ಅಷ್ಟೇ ಕಾಸ್ ಥೀಟಾ ಸೈನ್ ಥೀಟಾ ಕ್ಯಾನ್ಸಲ್, ಇಲ್ಲಿ ಕಾಸ್ ಥೀಟಾ ಕ್ಯಾನ್ಸಲ್. ಸೊ ನಮ್ಗೆ ಇನ್ನೇನು ಉಳಿದಿದೆ, ದಟ್ ಈಸ್ ಇಲ್ಲಿ ಮೈನಸ್ 1 ಸೈನ್ ಇದೆ, ಇನ್ನು ಬಿ ಡಿವೈಡೆಡ್ ಬೈ ಎ ಆಯಿತು. ಓಕೆ, ನಮಗೆ ಆನ್ಸರು ಇಷ್ಟು ಬಂದಿದೆ. ಸೊ ಇದು ಆನ್ಸರ್ ಯಾವ ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ, ದಟ್ ಈಸ್ ಫಸ್ಟ್ನೇ ಆಪ್ಷನ್, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 9, ದ ಸೆಕೆಂಡ್ ಡೆರಿವೇಟಿವ್ ಆಫ್ y ಈಕ್ವಲ್ ಟು ಲಾಗ್ 1/x ಈಸ್. ಇಲ್ಲೂ ಅಷ್ಟೇ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. 4 ಆಪ್ಷನ್ಸ್ ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್ಸ್. ಸೊ ಫಸ್ಟ್ ಏನು ಮಾಡ್ಕೊಂಡು ನಾವು ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ, ಇದು ಫಸ್ಟ್. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ, 2 ಸತಿ ಡಿಫ್ರೆನ್ಷಿಯೇಟ್ ಮಾಡಿ, ಯಾಕಂದ್ರೆ ಸೆಕೆಂಡ್ ಡೆರಿವೇಟಿವ್ ಅಂತ ಇದೆ. ಸೊ ಫಸ್ಟೇ ಸತಿ ವೈನ ಡಿಫ್ರೆನ್ಷಿಯೇಟ್ ಮಾಡೋದಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲಿ 1/x ಅನ್ನು ಎಕ್ಸ್ ಅಂತ ತೊಗೊಂಡ್ರೆ ಲಾಗ್ ಎಕ್ಸ್ ಆಗುತ್ತೆ. ಈಗ ಲಾಗ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಆಗುತ್ತೆ, ಬಟ್ ಎಕ್ಸ್ ಬರ್ ಜಾಗದಲ್ಲಿ 1/x ಇದೆ, ಅದರಿಂದ ನಾವು ನೋಡ್ತೀವಿ 1/1 ಬೈ ಎಕ್ಸ್ ಆಯಿತು. ಕ್ಲಿಯರ್? ಅಗೈನ್ ನಾವೇನು ಮಾಡ್ತೀವಿ, ಈ 1/x ಅನ್ನು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಸ್ಕ್ವೈರ್ ಈ ರೀತಿ ಮಾಡ್ಕೊಳ್ತೀವಿ. ಓಕೆ, 1/x ಅನ್ನು ಅಗೈನ್ ನಾವು 1/x ಅನ್ನು ಅಗೈನ್ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ ಈ ರೀತಿ. ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು 1/x, ಈ ಚೈನ್ ರೂಲ್. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ 1/x. ಕ್ಲಿಯರ್? ಈ 1/x ಮೇಲಕ್ಕೆ ಹೋದ್ರೆ ಏನಾಗುತ್ತೆ, x/1 ಆಗುತ್ತೆ, ಅಂದರೆ x ಆಗುತ್ತೆ. ಇಷ್ಟು ಕ್ಲಿಯರ್? ಈ ಡಿಫ್ರೆನ್ಷಿಯೇಷನ್ 1/x ಅನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, -1/x² ಆಗುತ್ತೆ. ಅದನ್ನ ಇಲ್ಲಿ ಬರಿತಾ ಇದ್ದೀವಿ, -1/x²
ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟು ಕ್ಲಿಯರ್. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನೋ ದಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಇಷ್ಟು ಕ್ಲಿಯರ್. ಇಷ್ಟು ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಷ್ಟು ಅರ್ಥ ಆಗ್ತಿಲ್ವಾ? ನಮಗೆ ಈ ಆನ್ಸರ್ ಬಂದಾಗ ಮತ್ತೆ ಎರಡನೇ ಸತಿ ಡೆರಿವೇಷನ್ ಮಾಡಬೇಕು, ಸೆಕೆಂಡ್ ಡೆರಿವೇಟಿವ್ ಅಂತಿದೆ. ಸೊ ಅದರಿಂದ ನಾವು ಇಲ್ಲೇನು ಮಾಡಬೇಕು, ಅಗೈನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಎಕ್ಸ್. ಹಾಗಾದ್ರೆ ಏನಾಗುತ್ತೆ, ಮೈನಸ್ ಆಲ್ರೆಡಿ ಇದೆ. ಓಕೆ, 1/x ಅನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, ಇಲ್ಲಿ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಮೈನಸ್ ಮೈನಸ್ ಇಂಟು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಪ್ಲಸ್ ಆದರೆ ಇನ್ನು ಉಳಿಯೋದು 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಎರಡನೇ ಸತಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಎಷ್ಟು ಬಂತು, 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಇದು ಎಷ್ಟನೇ ಆಪ್ಷನ್ಸ್ ನೋಡ್ಕೊಳ್ಳಿ, ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಹಾಗಾದ್ರೆ ಆನ್ಸರ್ ಏನಂತ ಬರೀಬೋದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್. Question number 10. The equation of normal to the curve y is equal to 2x plus 1 whole square at minus 2, 0 is. 4 options ಇದೆ. ಸೊ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಈ ಕ್ವಶನ್ DCT 2016 ಕೇಳಿರೋ ಕ್ವಶನ್. ಸೊ ಫಸ್ಟ್ ನಾವು ಈಕ್ವೇಷನ್ ಆಫ್ ನಾರ್ಮಲ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, ಈಕ್ವೇಷನ್ ಆಫ್ ನಾರ್ಮಲ್ ಬರ್ಕೊಳ್ಳೋಣ. ಈಕ್ವೇಷನ್ ಏನು ಹೇಳುತ್ತೆ ನೋಡಿ, y minus y dash equal to minus 1 divided by m x minus x1. ಅದೇ ರೀತಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅದು minus 2, 0. ಇದನ್ನ ನಾವು x1 y1 ಅಂತ ತಗೊಳ್ಳೋಣ. ಸೊ ಇದು ತಗೊಂಡಾದ್ಮೇಲೆ ಇದಕ್ಕೆ ಸಬ್ಸ್ಟಿಟ್ಯೂಟ್, ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. y ಹಾಗೆ ಬರ್ಕೊಂಡು ಮೈನಸ್ y ಡ್ಯಾಶ್ ಅಂದ್ರೆ ಏನು, 0 ಇಸ್ ಈಕ್ವಲ್ ಟು minus 1 ಡಿವೈಡೆಡ್ ಬೈ m. ಓಕೆ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ, ಇಂಟು ಎಕ್ಸ್ ಮೈನಸ್ x1 ಅಂತಂದ್ರೆ ಇಲ್ಲಿ ಮೈನಸ್ 2 ಇದೆ. ಇಷ್ಟು ಕ್ಲಿಯರ್. ಈಗ y ಮೈನಸ್ 0 ಅಂದ್ರೆ ಏನೋ y ಇಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಸೊ ಈಗ ಮೈನಸ್ 1 ಬರ್ಕೊಳ್ಳಿ ಡಿವೈಡ್ ಬೈ ಎಮ್ನ ನೀವು ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡಿ ಎಕ್ಸ್ ಹಾಗೆ ಬರ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಗುತ್ತೆ. ಸೊ ಅದಾಗ 2 ಅಂತ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್. ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈಗ ನಾವು ಎಮ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗೆ ಫಾರ್ಮುಲಾ ಗೊತ್ತು, ಏನು ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಮ್ ಇಸ್ ಈಕ್ವಲ್ ಟು dy ಬೈ dx ಎಕ್ಸ್ ವೈ. ಏನು ಕೋಆರ್ಡಿನೇಟ್ ಕೊಟ್ಟಿದ್ರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಈ ಈಕ್ವೇಷನ್ನ ಎಕ್ಸ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಮ್ ಸಿಗುತ್ತೆ. ಓಕೆ, ಅದರಿಂದ ಫಸ್ಟ್ ಕೊಟ್ಟಿರೋ ಈಕ್ವೇಷನ್ ಬರ್ಕೊಳ್ಳಿ. ಬರ್ಕೊಂಡು ಆಯ್ತಲ್ಲ, ವೈನ ಡಿಫ್ರೆನ್ಶಿಯೇಟ್ ಮಾಡಿ dy ಬೈ dx ಆಯಿತು. ಓಕೆ, ಸೊ ಈಗ ನಾವು ಡಿಫ್ರೆನ್ಶಿಯೇಟ್ ಮಾಡೋ ಈ ಈಕ್ವೇಷನ್ಸ್ನ 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತಂದರೆ ಇದು ಯಾವ ಫಾರ್ಮಲ್ಲಿ ಇದೆ ನೋಡ್ಕೊಳ್ಳಿ. 2x ಪ್ಲಸ್ 1 ನಾವು ಎಕ್ಸ್ ಅಂತ ತಗೊಳ್ಳೋಣ. ಹಾಗೇನಾಯ್ತು, ಎಕ್ಸ್ ಸ್ಕ್ವಯರ್ ಆಗುತ್ತೆ. ಎಕ್ಸ್ ಸ್ಕ್ವಯರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಆಗುತ್ತೆ. ಸೊ ಹಂಗಾರೆ ನಾವಿಲ್ಲಿ ಚೈನ್ ರೂಲ್ ಅಪ್ಲೈ ಆಗ್ತಾ ಇದೆ. 2 ಇಂಟು 2x ಪ್ಲಸ್ 1 ಆಯಿತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಂಟು ಅಗೈನ್ 2x ಪ್ಲಸ್ 1ನ ಡಿಫ್ರೆನ್ಶಿಯೇಟ್ ಮಾಡಿ, 2 ಹಾಗೆ ಬರ್ಕೊಳ್ಳಿ. ಓಕೆ, ಇಂಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಯಿತು. ಅಷ್ಟೇ, 1 ಡಿಫ್ರೆನ್ಶಿಯೇಟ್ 0, ಕಾನ್ಸ್ಟೆಂಟ್ 0 ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, 2 ಇದೆ, ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿ. 2 ಇಂಟು 2x ಏನಾಯಿತು, ಓಕೆ, ದಟ್ ಈಸ್ 4x. ಇಲ್ಲಿ ನೋಡಿ, ಇಲ್ಲಿ ಇದೆ 2 ಇಂಟು 1 2 ಆಯಿತು. ಓಕೆ, ಅಗೈನ್ 2 ಇಂಟು 2 4 ಆಗುತ್ತೆ. ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಬ್ರಾಕೆಟ್ ಒಳಗೆ ಇಲ್ಲಿ 2x ಪ್ಲಸ್ 1 ಇದೆ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ, 2x ಪ್ಲಸ್ 1. ನೆಕ್ಸ್ಟ್ 4 ಇಂಟು 2, 4 2 8. ಸೊ ದಟ್ ಈಸ್ 8x ಪ್ಲಸ್ 1. ಸೊ ಈಗ ಎಕ್ಸ್ ಜಾಗದಲ್ಲಿ ಇಲ್ಲೇನಿದೆ, ಮೈನಸ್ 2 ಇದೆ, ಆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹಾಗೇನಾಯಿತು, 8 ಮೈನಸ್ 2 ಪ್ಲಸ್ 4. ನೆಕ್ಸ್ಟ್ ಏನಾಯಿತು, 8 2 16, ಮೈನಸ್ ಇದೆ, ದಟ್ ಈಸ್ ಮೈನಸ್ 16 ಪ್ಲಸ್ 4. ನೆಕ್ಸ್ಟ್ ನೋಡಿ, ಮೈನಸ್ 16 ಪ್ಲಸ್ 4 ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ 12. ಸೊ ನಮ್ಗೆ ಏನು ಸಿಕ್ತು, ಎಮ್ ವ್ಯಾಲ್ಯೂ ಸಿಕ್ತು ಮೈನಸ್ 12. ಈ ವ್ಯಾಲ್ಯೂನ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಎಮ್ ಜಾಗಕ್ಕೆ. ಎಷ್ಟು, ದಟ್ ಈಸ್ ಮೈನಸ್ 12. ಓಕೆ, ಸೊ ಇಲ್ಲಿ ಮೈನಸ್ ಮೈನಸ್ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಇನ್ನೇನು 1/12 ಆಯಿತು. ಅದನ್ನ ಇಲ್ಲಿ ಬರಿತಾ ಇದ್ದು ನೋಡಿ, y ಹಾಗೇನಾಯಿತು 12. ಇಲ್ಲಿ ಅದನ್ನೇ ನೋಡ್ಕೊಳ್ಳಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. 1 ಡಿವೈಡೆಡ್ ಬೈ 12 ಆಯಿತು, ಇಂಟು ಎಕ್ಸ್ ಪ್ಲಸ್ 2 ಆಯಿತು. ಈ 12 ನಾನು ಈ ಕಡೆ ತೊಗೊಳ್ತೀನಿ. ಹಾಗೇನಾಯ್ತೆ, 12y ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಪ್ಲಸ್ 2 ಅಂದರೆ ಎಕ್ಸ್ ಪ್ಲಸ್ 2 ಆಗುತ್ತೆ. ಇಷ್ಟು ಕ್ಲಿಯರ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈ 12yನ ನಾನು ಈ ಕಡೆ ತೊಗೊಳ್ತೀನಿ. ಆಗೇನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 2. ಸೊ 12 ಈ ಕಡೆ ಬಂದರೆ ಏನಾಯಿತು, ಮೈನಸ್ 12y ಆಯಿತು, ಇಸ್ ಈಕ್ವಲ್ ಟು 0.
ಈಗ ಇದು ಅರೇಂಜ್ ಮಾಡ್ಕೊಳ್ಳಿ. ಫಸ್ಟು ಎಕ್ಸ್ ಕೋಎಫಿಷಿಯಂಟ್ ಬರ್ಕೊಳ್ಳಿ, ಆಮೇಲೆ ನೆಕ್ಸ್ಟು -12y ಬರ್ಕೊಳ್ಳಿ, ನೆಕ್ಸ್ಟ್ +2 ಇದೆ, ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 0. ನಮಗೆ ಇದು ಆನ್ಸರ್, ಇದು ಈಕ್ವೇಶನ್ ಬಂದಿರೋದು. ಸೊ ಆನ್ಸರ್ ಇಲ್ಲಿ ನೋಡಿ, ಯಾವ್ದು ಆಪ್ಷನ್ಸ್ ನೋಡ್ಕೊಳ್ಳಿ, ಯಾವ ಆಪ್ಷನ್ಸ್ ಕರೆಕ್ಟ್? x - 12 ಪ್ಲಸ್, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೇಮ್ ಏನಿದೆ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಈ ಕ್ವಶನ್ ಎಷ್ಟು? DCT 2016 ಕೇಳಿರೋ ಕ್ವಶನ್.